ಹಾಯ್ ಹಾಲ್ ಫ್ರೆಂಡ್ಸ್, ಇದು ಗುರುವಾರ ಬೆಳಿಗ್ಗೆನೆ ನಾನು ಬಾಗಿಲಿಗೆಲ್ಲ ನಾನು ರಂಗೋಲಿನ ಹಾಕೋಣ ಅಂಥೇಳಿ ಮೊದಲಿಗೆ ಒಂದು ಬಟ್ಟೆ ಸಹಾಯದಿಂದ ಬಾಗಿಲ ಮೇಲಿರುವಂಥ ರಂಗೋಲಿನ ತೆಗೆದುಹಾಕ್ಕೊಂಡು ಅದ ನಂತರದಲ್ಲಿ ಅದರ ಮುಂದೆ ಸ್ವಲ್ಪ ಕಸ ಇತ್ತಲ್ಲ ಅದನ್ನು ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಾಗಿಲನ್ನ ಒರೆಸಿ ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿದ ಮೇಲೆ ರಂಗೋಲಿನೂ ಸಹ ಹಾಕ್ತಾಯಿದ್ದೀನಿ, ಅರಿಶಿನ ಕುಂಕುಮನ ಹಚ್ಚಿ. ಹಾಗೆ ಫ್ರೆಂಡ್ಸ್, ಫೈನಲಾಗಿ ನೋಡೋದ್ರೆ ನೋಡಿ, ಈ ಥರ ಒಂದು ಸಿಂಪಲ್ ಆದ ರಂಗೋಲಿನೂ ಸಹ ನಾನು ಬಾಗಿಲಿಗೆ ಹಾಕಿದ್ದೀನಿ. ಹಾಗೆ ಇನ್ನು ಇವತ್ತು ಕಿಚನ್ನಿಗೆ ಹೊರಟು ಕಿಚನ್ನೆಲ್ಲ ನೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಅಡುಗೆ ಕೆಲಸನ ಶುರು ಮಾಡೋಣ ಅಂತ. ಹಾಗೆ ಇವಾಗ ಕಿಚನ್ ಕೂಡ ನೀಟ್ ಆಯಿತು. ಈಗ ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನಿವತ್ತು ನನ್ನ ಹಸ್ಬೆಂಡು ಇವತ್ತು ಬೆಳಿಗ್ಗೆನೇ ಫ್ರೆಶ್ಶಾಗಿ ದಂಟಿನ ಸೊಪ್ಪು ತೊಗೊಂಬಂದಿದ್ರು. ಈ ಸೊಪ್ಪನ್ನ ಹಾಕಿ ಹಾಗೆ ರಾತ್ರಿ ನಾನು ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ನಲ್ವ, ಸೊ ಅದು ಹಾಕಿ ನಾನು ರೈಸ್ ಬಾತ್ ಮಾಡೋಣ ಅಂತ. ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡಲಿಕ್ಕೆ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ನ ಇಟ್ಟು ಇದಕ್ಕೊಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಇದಕ್ಕೆ ಒಂದೆರಡು ಚಕ್ಕೆ, ಹಾಗೆ ಒಂದೆರಡು ಲವಂಗ, ಒಂದೆರಡು ಏಲಕ್ಕಿ, ಹಾಗೆ ಪಲಾವ್ ಎಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ನಾನು ಇದನ್ನು 1 ನಿಮಿಷ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನಾನು ಹೆಚ್ಚಿ ತೊಗೊಂಡಿರುವಂಥ ಇಲ್ಲಿ ನಾನು 2 ಟೊಮೊಟೊ, 2 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಯಾಕ್ ಇತ್ತಲ್ವ, ವೇಸ್ಟ್ ಮಾಡೋದು ಯಾಕೆ ಅಂತ ಪ್ಯಾಕ್ನ ಯೂಸ್ ಮಾಡಿದೆ. ಹಾಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಬಟಾಣಿ ಕಾಳನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿದ ನಂತರದಲ್ಲಿ ಸ್ವಲ್ಪ ದಂಟಿನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರದಲ್ಲಿ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ, ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಅದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ಅದಾದಮೇಲೆ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ. ಈಗ ನನಗೆ ಇದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಲ್ಲ ಅದ್ರ ಮೇಲೆ ನಾನು ವಾಟ್ರನ್ನ ಆ್ಯಡ್ ಮಾಡಿ ಇದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾನು ಅಕ್ಕಿನ ವಾಶ್ ಮಾಡಿ ಹಾಕ್ಕೊಳ್ತೀನಂದರೆ ಹಾಕಿ ಇದನ್ನು ಒಂದು 2 ವಿಸಲ್ ಬರ್ಸಿದ್ನಪ್ಪ ಅಂತಂದರೆ ಒಂದು ರುಚಿಕರವಾದಂತಹ ರೈಸ್ ಬಾತ್ ಅಂದರೆ ಬಟಾಣಿ ಮತ್ತು ದಂಟಿನ ಸೊಪ್ಪಿನ ರೈಸ್ ಬಾತ್ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ಇವಾಗ ಅಕ್ಕಿನ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು 2 ವಿಸಲ್ ಬರೋವರೆಗೆ ಕೂಗಿಸ್ಕೊಳ್ತೀನಿ. ನಮ್ಮ ಕುಕ್ಕರಲ್ಲಿ 2 ವಿಸಲ್ ಹಾಕಿಸ್ಕೋಬೇಕು ರೈಸ್ ಆಗೋಕ್ಕೆ. ನೀವು ರೈಸ್ ಆಗೋಕ್ಕೆ ಎಷ್ಟು ವಿಸಲ್ ಹಾಕಿಸ್ಕೊತೀರಾ ಅಷ್ಟು ವಿಸಲ್ನ ಹಾಕಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕುಕ್ಕರು ಯಾವಾಗಲೂ ಬ್ಲಾಸ್ಟ್ ಆಗೋದು ನೋಡಿರ್ತೀವಿ, ಅಥವಾ ವಾಟ್ರ್ ಲೀಕ್ ಆಗಿ ಔಟ್ಸೈಡ್ ಬರೋದನ್ನ ನೋಡಿರ್ತೀವಲ್ವ. ಆ ಥರ ಆಗಬಾರ್ದು ಅಂತಂದರೆ ನಾವು ಕುಕ್ಕರ್ದು ಒಂದು ಭಾಗದಲ್ಲಿ ನಮಗೆ ರಬ್ಬರ್ ಕಾಣಿಸ್ತಾ ಇರುತ್ತೆ ನೋಡಿ ಸೈಡಲ್ಲಿ, ಅದು ನೀಟಾಗಿ ಕುತ್ತಿದೆಯಾ ಅಂತ ನೋಡಬೇಕು. ಅದು ನೀಟಾಗಿ ಕುತ್ತಿಲ್ಲದೆ ವೇರಿಯೇಷನ್ ಆಗೋದು ಅಥವಾ ಹೊರಗಡೆ ಬರೋದು ಈ ಥರ ಪ್ರಾಬ್ಲಮ್ಸ್ ಆದರೆ ಕುಕ್ಕರ್ದು ಮುಚ್ಚಳ ಏನಿದೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಆ ರಬ್ಬರ್ ನೀಟಾಗಿ ಕುತ್ತಿದೆಯಾ ಅಂತೇಳಿ ನೀವು ನೋಡ್ಕೊಳ್ಳಿ. ಇದರಿಂದ ಕುಕ್ಕರ್ ಬ್ಲಾಸ್ಟ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಇನ್ನು ತಿಂಡಿ ಎಲ್ಲ ಆಯಿತು, ಅಲ್ಲೆಲ್ಲ ಕೌಂಟರ್ ಟಾಪ್ ಕ್ಲೀನ್ ಮಾಡಿದೆ. ಇನ್ನು ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಹಾಗೆ ಫ್ರೆಂಡ್ಸ್, ನನ್ನ ಮಗ ಏನು ಅಂತ ಕೇಳಿದ್ರೆ ಅವನು ಚಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಯಾಕೆಂದರೆ ನಮ್ಮ ಮನೆ ಹತ್ರ ನಿಯರಲ್ಲೇ ಇದಿರೋದ್ರಿಂದ ಅಂಗಡಿ, ಅವನಿಗೆ ಬೇಗ ಅಂಗಡಿ ಓಪನ್ ಇರುತ್ತಲ್ಲ ಅವಾಗ ಅವ್ನಿಗೆ ಚಾಕ್ಲೇಟ್ ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವನು ಅಂಗಡಿ ನೋಡಿದಾಗೆಲ್ಲ ಚಾಕ್ಲೇಟ್ ಅಂತ ಇರ್ತಾನೆ ನೋಡಿ. ಇಷ್ಟೇ ದೂರದಲ್ಲಿರೋದು ಅಂಗಡಿ. ಅದಾದಮೇಲೆ ಫ್ರೆಂಡ್ಸ್, ನಾನೇನಾದರೂ ಅಡುಗೆ ಕುಕಿಂಗ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ. ಪಾಪು ಮತ್ತು ಆಚೆ ಹೋಗಿ ಸ್ಟೇರ್ ಕೇಸ್ ಇದ್ದಾವೆ ಅಂತೇಳಿ ನಾನು ಡೋರ್ನ ಕ್ಲೋಸ್ ಮಾಡಿರ್ತೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಬಂದಮೇಲೆ ನಾನು ಡೋರ್ ಓಪನ್ ಮಾಡಿರ್ತೀನಿ. ಹಾಗೆ ನನ್ನ ಮಗ ಭಾರಿ ತಲೆಹರಟೆ. ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಚಾಕ್ಲೇಟು ಅದು ಇದು ಮನೆಯೆಲ್ಲ ರೆಡಿ ಮಾಡೋದು ಇದೇ ಕೆಲಸ. ಅವನು ಕೂಡ ಇವತ್ತು ತುಂಬ ಬೇಗನೆ ನನ್ನ ಜೊತೆಗೆ ಬೇಗ ಎದ್ದುಬಿಟ್ಟಿದ್ದಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ನಿಗೆ ಹೋಗಿ ಇವತ್ತು ರೈಸ್ ಬಾತ್ ಏನಾಗಿದೆ ಅಂತ ನೋಡೋಣ ಅಂತ. ಆ್ಯಕ್ಚುಲಿ 2 ವಿಸಲ್ ಆಯ್ತಲ್ವ, ಸೊ ಹಾಗಾಗಿ ಇವಾಗ ಇನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕುಕ್ಕರಿಂದ ಎಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಅಂತೇಳಿ, ಯಾವ ಜಾಗದಲ್ಲಿ ನಾವು ನೀಟಾಗಿ ಆ ಲಿಡ್ನ ಕ್ಲೋಸ್ ಮಾಡಿದ್ದೀವಲ್ಲ ಅಂತ ನೋಡ್ಕೊಳ್ಳೋದಂದರೆ ಈ ಪೋರ್ಷನು ಇಲ್ಲಿ ನೋಡಿ, ಈ ಎಡ್ಜಲ್ಲಿ ರಬ್ಬರ್ ನಮಗೆ ವಿಸಿಬಲ್ ಆಗುತ್ತೆ, ಕಾಣುತ್ತೆ. ಸೊ ಅಂಥ ಜಾಗದಲ್ಲಿ ನೀಟಾಗಿ ನೋಡಿ ಹಾಕ್ಕೋಬೇಕು. ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ರೈಸ್ ಬಾತ್ ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನೀವೇನಾದರೂ ಮೊಸರು ಬಜ್ಜಿ ಮಾಡಿಕೊಂಡು ತಿನ್ಬೋದು ಸೈಡ್ ಡಿಶ್ಶಾಗಿ. ಇಲ್ಲಾಂದರೆ ಇಲ್ಲಾಂದ್ರೂ ತಿನ್ಬೋದು. ಯಾಕೆಂದರೆ ಬಟಾಣಿ ಕಾಳು ಸೈಡಾಗಿ ಬಾಯಿಗೆ ಸಿಗೋದ್ರಿಂದ ಚೆನ್ನಾಗಿರುತ್ತೆ. ನಾನು ಈರುಳ್ಳಿಯೊಂದಿಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ. ಯಾವ ಚಾಕ್ಲೇಟೆ? ಇಲ್ಲಿ ಅಪ್ಪ, ಇಲ್ಲಿ ಸಾಮಾನು ಎಷ್ಟಿದೆಯಾ? ಗೊಂಬೆ ಕರಳು ಪಚ್ಚಿ ಎಲ್ಲ ಇಲ್ಲಿ ಎಷ್ಟಿದೆಯಾ? ಏನು ನಿನ್ನ ಪ್ರಾಬ್ಲಮ್ಮು? ಯಾವ ಚಾಕ್ಲೇಟು? ಆಯ್ತು, ಹೋಗೋಣ. ಚಪ್ಪಲಿನಿಂದ
ಚಪ್ಪಲಿ ಚಪ್ಪಲಿ ಎಲ್ಲಿ ಚಪ್ಪಲಿ ಬಿಸಾಕಿದ್ಯಾ ಚಪ್ಪಲಿ ಬಿಸಾಕಿದ್ಯಾ ಹೆಂಗೋಗೋಣ ಅಂಗಡಿಗೆ ಆ ಚಪ್ಪಲಿನ ಅದು ಶೂಸ್ ಅಲ್ವಾ ಶೂಸ್ ಚಪ್ಪಲಿನ ಅದು ಶೂಸು ಮತ್ತೆ ಇವಾಗ ಚಪ್ಪಲಿಯಲ್ಲಿ ನೀನು ಅಂಗಡಿಗೆ ಹೋಗೋಕ್ಕೆ ಚಾಕ್ಲೇಟ್ ತರೋಕ್ಕೆ ಯಾರ್ದದು ಶೂಸು ಯಾರು ಬೇಬಿ ಶೂಸು ಹಾಕು ಹಂಗಾದ್ರೆ ಅಂಗಡಿಗೆ ಹೋಗೋಣ ಶೂಸ್ ಹಾಕೊಂತೀಯಾ ಆಯಿತು ಹಾಕೊಳ್ಳಪ್ಪ. ಹಾಗೆ ಫ್ರೆಂಡ್ಸ್ ಹಲಸಿನ ಹಣ್ಣು ಕಟ್ ಮಾಡಿ ನಮ್ಮದು ಆವಾಗಲೇ ಒಂದು 3-4 ಡೇಸ್ ಮೇಲೆ ಆಗ್ಬಿಡ್ತೇನೋ ನೋಡೋಣ ಅಂತ ಓಪನ್ ಮಾಡ್ತೀನಿ. ಫುಲ್ಲು ಹಾಳಾಗ್ಬಿಟ್ಟಿದೆ ನೋಡಿ ಹೇಗೆ ಆಗ್ಬಿಟ್ಟಿದೆ ಅಂತೇಳಿ ಬೂಸ್ಟ್ ಬಂದುಬಿಟ್ಟಿದೆ ಮೇಲೆಲ್ಲ. ಹಾಗೆ ಇರುವೆಗಳಂತೂ ತುಂಬಾ ಆಗ್ಬಿಟ್ಟಿದ್ವು. ಸೊ ಹಾಗಾಗಿ ಇದನ್ನು ಬಿಸಾಡಂಗಾಯಿತು. ಹಾಗೆ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರು ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.